ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೋಡಿ, ಈಗ ನಾವೇನು ಹೇಳ್ತೀವೋ ಅದೇ ಫೈನಲ್. ನಮ್ಮ ಕಂಡೀಷನ್ಗೆ ಓಕೆ ಅಂದರೆ ಬಿಸ್ನೆಸ್ ಮುಂದುವರ್ಸೋಣ, ಇಲ್ಲಾಂದರೆ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ದಿಢೀರ್ ಅಂತ ಹೀಗೆ ಹೇಳಿದ್ರೆ ಹೇಗೆ? ನಾವು ನಮ್ಮ ಬಾಸ್ ಹತ್ರ, ಪಾರ್ಟ್ನರ್ ಹತ್ರ ಮಾತಾಡ್ಬೇಕಲ್ವಾ? ಮಾತಾಡಿ, ಆದ್ರೆ ನಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ ಮೇಡಮ್, ಅಗ್ರಿಮೆಂಟ್ ಮುಗಿಯೋಕೆ ಇನ್ನೂ 10 ತಿಂಗಳು ಬಾಕಿ ಇದೆ. ಅಷ್ಟೊಳಗೆ ಫೈನಲೈಸ್ ಮಾಡೋಣ ಬಿಡಿ. ನೋಡಿ, ಈ ಕಂಡೀಷನ್ ನಿಮ್ಗೆ ಓಕೆ ಆಗಿಲ್ಲ ಅಂದರೆ ಡೀಲು ಇಮಿಡಿಯೇಟಾಗಿ ಕ್ಲೋಸ್ ಆಗುತ್ತೆ. ಸರ್, ಇದು ಸರಿಯಲ್ಲ. ಈ ರೀತಿ ದಿಢೀರ್ ಅಂತ ಡೀಲ್ ಸ್ಟಾಪ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ನಾವು ಲೀಗಲ್ ಆಗಿ ಫೈಟ್ ಮಾಡಬೇಕಾಗುತ್ತೆ. ನೋಡಿ, ನಾವೇ ಲಾಯರ್ಸ್. ನೀವು ಲೀಗಲಾಗಿ ಫೈಟ್ ಮಾಡ್ತೀರಾ ಅಂದರೆ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ, ನೋ ಪ್ರಾಬ್ಲಮ್. ಆದರೆ ನಮ್ಮ ನಿರ್ಧಾರ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಬಿಸ್ನೆಸ್ಸು ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ ನೀವೇ ಡಿಸೈಡ್ ಮಾಡಿ. ಸರಿ ಸರ್, ನಾವು ನಮ್ಮ ಪಾರ್ಟ್ನರ್ ಹತ್ರ ಮಾತಾಡಿ ಬರ್ತೀವಿ. ಓಕೆ. ಕಾತಿ, ಇವ್ರ ಹತ್ರ 20% ಪ್ರಾಫಿಟ್ಟು, ರೈತರ ಹತ್ರ 20% ಪ್ರಾಫಿಟ್ ತೊಗೊಂಡೋದ್ರೆ ಟೋಟಲ್ ಆಗಿ ನಮಗೆ 60% ಆಗುತ್ತೆ. ಒಂದೇ ಡೀಲ್ ರಿವೈಸ್ ಮಾಡೋಕ್ಕೆ ಹೋದಾಗ 40% ನಮ್ಮದಾಗುತ್ತೆ. ಆಗ ಕಾವೇರಿ ಮಾಡಿರೋ ಚಾಲೆಂಜಲ್ಲಿ ನಾವು ಗೆದ್ದಾಗುತ್ತೆ. ಎಸ್ ಪ್ರಬಲ, ನಾವೀ ಚಾಲೆಂಜಲ್ಲಿ ಗೆದ್ದು ಆ ಕಾವೇರಿಯನ್ನ ಸೋಲ್ಸಿ ಆ ಮನೆಯಿಂದ ಆಚೆ ಹಾಕಬೇಕು. ಅದೇ ನಮ್ ಗುರಿ. ಕಲೀಗ್ಸ್ ಆಗಿ ನೀವು ಎಷ್ಟೇ ಕ್ಲೋಸ್ ಆಗಿದ್ರೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಆದರೆ ಅದನ್ನು ಮೀರಿ ಮುಂದುವರೆದ್ರೆ ಆಗ ನೀನು ನನ್ನ ಇನ್ನೊಂದು ಮುಖನ ನೋಡಬೇಕಾಗತ್ತೆ. ರೌದ್ರ ಮುಖ. ಕಾವೇರಿ, ನಿನ್ ರೌದ್ರ ಮುಖ ತೋರ್ಸೋದಿರ್ಲಿ, ನನ್ನ ಅಸಲಿ ಆಟಗಳನ್ನ ತೋರ್ಸಕ್ ಶುರು ಮಾಡಿದ್ರೆ ದಶಕಂಠಗಳಿದ್ರೂ ತಡ್ಕೊಳಕ್ಕಾಗೋದಿಲ್ಲ. ನೀನು ನಾರ್ಮಲ್ ಎಂಪ್ಲಾಯ್ ಆಗಿದ್ರೆ ನನ್ಗೇನು ಅಂತ ತೋರಿಸ್ತಿದ್ದೆ. ಆದ್ರೆ ಆ CEO ಪೋಸ್ಟಲ್ ಕೂತು ಬಚಾವಾಗ್ಬಿಟ್ಟೆ. ಅಯ್ಯೋ, ಏನಾಗಿರ್ಬೋದು? ಮೋನಿಕಾ ಯಾಕೋ ತುಂಬ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಾ ಇದ್ದಾಳೆ. ಅಲ್ಲಿಗೆ ಕಾವೇರಿ ಇವಳು ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿ ಕಳಿಸಿದಾಳೆ ಅಂತ ಆಯ್ತು. ಮೋನಿಕಾ, ಮೋನಿಕಾ, ಏನಾಯ್ತು? ಏನೂ ಇಲ್ಲ ಬಿಡಿ ಆದಿ. ನಿಮ್ಮ ಫೇಸ್ ಡಲ್ ಆಗಿದೆ. ನೀವು ನೋಡಿದ್ರೆ ಏನೂ ಇಲ್ಲ ಅಂತಿದ್ದೀರಾ. ದಯವಿಟ್ಟು ಏನಾಯ್ತು ಅಂತ ಹೇಳಿ. ಏನು ಅಂತ ಹೇಳಿ? ನೀವು ನಿಮ್ಮ ಸಂಬಂಧಿಕರು ಇವತ್ತೆಲ್ಲ ನಾಳೆ ಒಂದಾಗ್ಬಿಡ್ತೀರಾ. ಆದ್ರೆ ನಾವು ಕೆಲಸದವರು ನಿಮ್ ನಡುವೆ ಸಿಕ್ಕಾಕೊಂಡು ನಾವು ತಾನೇ ಬಲಿ ಆಗೋದು. ನೋಡಿ, ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಆದ್ರೂ ಇದೆ. ಆದ್ರೆ ಅವಳ ಮತ್ತೆ ನನ್ನ ನಡುವೆ ಯಾವ ಬಾಂಡಿಂಗೂ ಇಲ್ಲ. ಅವಳು ಬಾಸು, ನಾನು ಎಂಪ್ಲಾಯಿ ಅಷ್ಟೇ. ಅಷ್ಟೇ ಆಗಿದ್ರೆ ನನ್ನ ಕ್ಯಾಬಿನ್ ಕರೆಸಿ ವಾರ್ನ್ ಮಾಡೋ ಮಟ್ಟಿಗೆ ಹೋಗ್ತಿದ್ರಾ? ನೋಡಿ, ಏನಾಯ್ತು ಅಂತ ಪ್ಲೀಸ್ ಹೇಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಹೇಳ್ತೀನಿ. ಕಾವೇರಿ ನನ್ನ ಕ್ಯಾಬಿನ್ ಕರೆದು ನಮ್ಮಿಬ್ರ ಮಧ್ಯೆ ಏನ್ ಸಂಬಂಧ ಇದೆ ಅಂತ ಕೇಳಿದ್ರು. ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳ್ದೆ. ಅದಕ್ಕೆ ಅವರು ನಿಮ್ಮಿಬ್ರು ಮಧ್ಯೆ ಬರೀ ಫ್ರೆಂಡ್ಶಿಪ್ ಇರೋ ತರ ಕಾಣಿಸ್ತಿಲ್ಲ, ಏನೋ ತಪ್ಪಾದ ಸಂಬಂಧ ಇದೆ ಅಂತ ಹೇಳಿದ್ರು.
ನನ್ನ ಅಕ್ಕನ ಗಂಡ ಅವರು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿರು, ಇಲ್ಲಾಂದ್ರೆ ಕೆಲ್ಸದಿಂದ ತೆಗ್ದು ಹಾಕಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ತಪ್ಪು ಬರ್ದು ಎಲ್ಲೂ ಕೆಲಸ ಸಿಗದೆ ಇರೋ ತರ ಮಾಡ್ತೀನಿ ಅಂತ ಹೆದರಿಸಿದ್ರು.